ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಆತಂಕಕಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಉದಯಗಿರಿಯಲ್ಲಿ ನಡೆದಿರುವಂತಹ ಘಟನೆಯನ್ನ ಬಿಜೆಪಿ ಕಾಂಗ್ರೆಸ್ ಅನ್ನುವಂತಹ ದೃಷ್ಟಿಕೋನದಿಂದ ನೋಡಲಾರದೆ, ಉದಯಗಿರಿಯಲ್ಲಿ ನಡೆದಿರುವಂತಹ ಘಟನೆಯನ್ನ ಹಿಂದೂ ಮತ್ತೆ ಮುಸ್ಲಿಂ ಅನ್ನುವಂತಹ ದೃಷ್ಟಿಕೋನದಿಂದ ನೋಡಲಾರದೆ, ಈ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಆಂತರಿಕ ಸುರಕ್ಷತೆ ಯಾವ ಸ್ಥಿತಿಯನ್ನ ತಲುಪ್ತಾ ಇದೆ ಅನ್ನುವಂತಹ ದೃಷ್ಟಿಕೋನದಿಂದ ನಾವಿದನ್ನ ನೋಡಬೇಕಾಗಿದೆ. ಎರಡನೇದು, ರಕ್ಷಣಾ ವ್ಯವಸ್ಥೆಯ ಬಗ್ಗೆಯೇ ಜನಸಾಮಾನ್ಯರಿಗೆ ಸಂಶಯ ಮೂಡಿಬಿಟ್ರೆ ಈ ರಾಜ್ಯದಲ್ಲಿ ಜನಸಾಮಾನ್ಯ ಯಾವ ರೀತಿಯ ಭರವಸೆಯ ಬದುಕನ್ನ ಕಟ್ಟಿಕೊಳ್ಳಬಲ್ಲ ಅನ್ನುವಂತಹ ಆತಂಕದಿಂದ ಈ ಘಟನೆಯನ್ನ ನೋಡಬೇಕಾಗಿದೆ, ಉದಯಗಿರಿ ಘಟನೆಯನ್ನ. ಸೊ ಪೊಲೀಸ್ ಠಾಣೆಗೆ ನುಗ್ಗುವಂಥದ್ದು, ಒಬ್ಬ IPS ಸೀನಿಯರ್ ಪೊಲೀಸ್ ಆಫೀಸರ್ ಹಂತದ ಅಧಿಕಾರಿಗಳ ಮೇಲೆ ಹಲ್ಲೆ, ಪೊಲೀಸರ ಮೇಲೆ ಆಕ್ರಮಣ ಆಗ್ತಾ ಇದೆ ಅಂದ್ರೆ ನಾವು ಯಾವ ಹಂತವನ್ನ ಮುಟ್ತಾ ಇದ್ದೇವೆ? ಸೊ ಇದರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ? ಈ ಶಕ್ತಿಗಳು ಇದೇ ವೇಗದಲ್ಲಿ ಬೆಳೆದರೆ ಈ ರಾಷ್ಟ್ರದ ಆಂತರಿಕ ಸುರಕ್ಷತೆ ಎಷ್ಟು ದಿನ ಗಟ್ಟಿಯಾಗಿ ಉಳಿಬಹುದು? ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಒಟ್ಟಾಗಿ ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂದ್ರೆ, ಆಂತರಿಕ ಭದ್ರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಯಾವ ಕ್ರಮವನ್ನ ತೆಗೆದುಕೊಳ್ಳಬೇಕಾಗಿದೆ, ರಕ್ಷಣಾ ಸಂಸ್ಥೆಗಳಾದಂತಹ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಒಟ್ಟಾರೆ ವ್ಯವಸ್ಥೆಯಾಗಿ ಅವರಿಗೆ ನೈತಿಕ ಬೆಂಬಲವನ್ನ ನಾವು ಕೊಡಬೇಕಾಗಿದೆ. ನನಗೆ ಅನಿಸುವಂಥದ್ದು, ಪೊಲೀಸ್ ವ್ಯವಸ್ಥೆಯನ್ನ ಅಸ್ಥಿರಗೊಳಿಸುವಂಥದ್ದು, ಪೊಲೀಸ್ ವ್ಯವಸ್ಥೆಯ ಒಳಗೆ, ಪೊಲೀಸ್ ಬಲದ ಒಳಗೆ ನಮಗೆ ಸುರಕ್ಷತೆ ಇಲ್ಲ ಅನ್ನುವಂತಹ ಭಾವನೆಯನ್ನ ಮೂಡಿಸುವಂತಹ ಷಡ್ಯಂತ್ರ ವ್ಯವಸ್ಥಿತವಾಗಿ ನಡೀತಾ ಇದೆ. ಎರಡನೇದು, ಈ ರಾಜ್ಯ ಆಂತರಿಕ ಗಲಭೆಯನ್ನ ಸೃಷ್ಟಿ ಮಾಡಿದರೆ, ಈ ರಾಜ್ಯ ಆಂತರಿಕ ಗಲಭೆಗೆ ಬಲಿಯಾದರೆ ಪೊಲೀಸ್ ವ್ಯವಸ್ಥೆ ಇದನ್ನ ನಿಯಂತ್ರಣ ಮಾಡಲಾರದು ಅನ್ನುವಂತಹ ಸಂದೇಶವನ್ನ ಈ ಸಮಾಜಕ್ಕೆ ಕಳಿಸೋದಕ್ಕೆ ಒಂದು ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ರಾಜಕೀಯ ದೃಷ್ಟಿಕೋನದಿಂದ ಏನೇನೋ ಇಲ್ಲದೆ ಅವ್ರ ಮೇಲೆ ಇವ್ರು ಆರೋಪ ಮಾಡಿದ್ರು, ಇವ್ರ ಮೇಲೆ ಅವರು ಆರೋಪ ಮಾಡಿದ್ರು, ಇದನ್ನ ಹಿಂದೂ ಮುಸ್ಲಿಂ ಅನ್ನುವಂತಹ ಲೇಪದಲ್ಲಿ ಅದನ್ನ ನೋಡುವಂತದ್ದು ಮಾಡಿದ್ರು, ಅಥವಾ ಕಾಂಗ್ರೆಸ್ ಬಿಜೆಪಿ ದೃಷ್ಟಿಕೋನದಿಂದ ಇದನ್ನ ನೋಡಿ ರಾಜಕೀಯ ಬಣ್ಣವನ್ನ ಕಟ್ಟಿಬಿಟ್ರು ಅಂದ್ರೆ, ಯಾರು ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಿದಾರಲ್ಲ ಅವರು ಮತ್ತೆ ಸುರಕ್ಷಿತರಾಗ್ಬಿಡ್ತಾರೆ, ಅವರು ಸೇಫರ್ ಝೋನಿಗೆ ಹೋಗ್ಬಿಡ್ತಾರೆ. ರಾಜಕೀಯ ಕಿತ್ತಾಟದಲ್ಲಿ ಅಥವಾ ಹಿಂದೂ ಮುಸ್ಲಿಂ ಅನ್ನುವಂತಹ ದೃಷ್ಟಿಕೋನದಲ್ಲಿ ಈ ಗೊಂದಲವನ್ನ ಸೃಷ್ಟಿ ಮಾಡಿ ಯಾರು ತಮ್ಮ ಬೆಳೆಯನ್ನ ಬೇಯಿಸ್ಕೋಬೇಕಲ್ಲ, ಆಂತರಿಕ ದಂಗೆಯನ್ನ ಸೃಷ್ಟಿ ಮಾಡುವಂತಹ ಘಾತುಕ ಶಕ್ತಿಗಳು, ರಾಷ್ಟ್ರ ವಿರೋಧಿ ಶಕ್ತಿಗಳು ಇದಾವಲ್ಲ, ಅವು ಸೇಫರ್ ಝೋನಿಗೆ ಹೋಗ್ಬಿಡ್ತವೆ. ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಆ ಶಕ್ತಿಗಳನ್ನ ಮಟ್ಟ ಹಾಕೋದು ಹೇಗೆ ಅಂತ. ಇಂತಹ ದೇಶ ವಿರೋಧಿ ಗುಂಪುಗಳು ಯಾಕೆ ಮತ್ತೆ ತಲೆ ಎತ್ತುತ್ತಾ ಇದ್ದಾವೆ? ನಾವು PFI ಅನ್ನ ಬ್ಯಾನ್ ಮಾಡಿದ್ವಿ, ಇನ್ನೊಂದು ಹಂತದಲ್ಲಿ ಅಂಥದೇ ಚಟುವಟಿಕೆಗಳನ್ನು ಮಾಡುವಂತಹ ಶಕ್ತಿಗಳು ಒಂದಾದವು. ಹಾಗಿದ್ರೆ ನಾವು ಸಕ್ಸಸ್ ಆದ್ವಾ? PFI ಅನ್ನ ಬ್ಯಾನ್ ಮಾಡಿದ ನಂತರ ಆಂತರಿಕ ಗಲಭೆಯನ್ನು ಸೃಷ್ಟಿ ಮಾಡುವಂತಹ ಶಕ್ತಿಗಳನ್ನು ಮಟ್ಟ ಹಾಕಿದ್ವಾ? ಹಾಕಲಿಲ್ಲ. ಈ ಘಟನೆಯನ್ನ ರಾಜ್ಯ ಸರ್ಕಾರ
ಯಾವ ರೀತಿ ರಿಯಾಕ್ಟ್ ಮಾಡಿದೆ. ಅನ್ಲಾಫುಲ್ ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಅಸೆಂಬ್ಲಿ ಆಕ್ಟ್ ನಲ್ಲಿ ಎಷ್ಟು ಜನರ ಮೇಲೆ ನಾವು ಕೇಸನ್ನ ರಿಜಿಸ್ಟರ್ ಮಾಡಿದ್ವಿ. ಅವರು ಯಾವುದೇ ಜಾತಿಯಲ್ಲಿ ಇರಲಿ ರೀ, ಅವರು ಯಾವುದೇ ಧರ್ಮದಲ್ಲಿ ಇರಲಿ, ರಾಷ್ಟ್ರಕ್ಕೆ, ರಾಷ್ಟ್ರದ ಸುರಕ್ಷತೆಗೆ, ರಾಷ್ಟ್ರದ ಆಂತರಿಕ ಭದ್ರತೆಗೆ ಧಕ್ಕೆಯನ್ನ ಒಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರೇ ಆಗಿರಲಿ, ನಾವೆಲ್ಲರೂ ಒಂದಾಗಿ ಅವರನ್ನ ಎದುರಿಸ್ತಾ ಇದ್ದೀವಾ? ಇನ್ನೊಂದು ಸಾರಿ ಆತ ತಲೆ ಎತ್ತಲಾರದಂತೆ ಅವನ ನರ ಕಟ್ ಮಾಡೋ ಧೈರ್ಯ ನಮ್ಮ ಒಳಗೆ ಇದೆಯಾ? ಆ ಕಮಿಟ್ಮೆಂಟ್ ಈ ಸರ್ಕಾರದಲ್ಲಿ ಇದೆಯಾ? ಇದನ್ನ ನಾವು ನೋಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಗೃಹ ಸಚಿವರಿಗೆ ಬಹಳಷ್ಟು ಘಟನೆಗಳಲ್ಲಿ ನೀವು ಅನ್ಫಿಟ್ ಮಿನಿಸ್ಟರ್ ಅಂತ ಹೇಳಿಬಿಟ್ಟಿದ್ದೀವಿ. ಈ ಘಟನೆಯಲ್ಲೂ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಈಗಲಾದರೂ ರಾಜಣ್ಣನಂತವರು ಈ ಹೇಳಿಕೆಯಿಂದ ಭವಿಷ್ಯಕ್ಕೆ ನಾವೇನು ಸಂದೇಶ ಕೊಡ್ತಾ ಇದ್ದೇವೆ ಅನ್ನೋದು ಆಲೋಚನೆ ಮಾಡಲಿ. ಹೋಮ್ ಮಿನಿಸ್ಟ್ರು ಇಂತಹ ಘಟನೆಗಳಲ್ಲೂ ಕೂಡ ನಾನು ತುಷ್ಟೀಕರಣದ ಬಗ್ಗೆ ಯೋಚನೆ ಮಾಡಿದ್ರೆ ಸರಿನಾ ಅನ್ನುವಂಥದ್ದನ್ನ ಯೋಚನೆ ಮಾಡಲಿ. ಹಾಗಾಗಿ ರಾಜಕೀಯವನ್ನ ಮೀರಿದ ಹಂತದಲ್ಲಿ ನಿಂತು ನಾವು ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಸರ್ಕಾರ ಎಚ್ಚೆತ್ತುಕೊಂಡು ಈ ರಾಷ್ಟ್ರ ವಿರೋಧಿ ಕೃತ್ಯಗಳನ್ನ ಮಾಡುವಂತಹ ಘಟನೆಗಳು, ಅವರಿಗೆ ಯಾವ ಧರ್ಮವೂ ಇಲ್ಲ, ಯಾವ ಜಾತಿಯೂ ಇಲ್ಲ, ಯಾವ ರಾಜಕೀಯ ಲೇಪನವೂ ಇಲ್ಲ, ಅವರೆಲ್ಲರೂ ಈ ರಾಷ್ಟ್ರದ ಐಕ್ಯತೆಗೆ ಏಕತೆಗೆ ಧಕ್ಕೆಯನ್ನ ಕೊಡುವಂಥವು. ಅವರನ್ನ ರಾಷ್ಟ್ರ ವಿರೋಧಿಗಳು ಅಂತ ಹೇಳಿ ಅವರನ್ನ ಗುರುತಿಸುವಂಥದ್ದು, ರಾಷ್ಟ್ರ ವಿರೋಧಿಗಳ ಹಂತದಲ್ಲಿ ಅವರಿಗೆ ಉತ್ತರ ಕೊಡುವಂತಹ ಬದ್ಧತೆ ಈ ಸರ್ಕಾರದಿಂದ ಆಗಬೇಕಾಗಿದೆ. ಈ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿ. ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಗೆ ಸಹಕಾರ ನೀಡುತ್ತೆ. ಆದರೆ ನೀವು ಇದರ ಒಳಗೂ ಕೂಡ ರಾಜಕೀಯ ಲೇಪನವನ್ನ ತಂದ್ರಿ, ಯಾರೋ ಅಲ್ಲಿಂದ ಬಂದ್ರು, ಇಲ್ಲಿಂದ ಬಂದ್ರು, ವೇಷ ಮರೆಸ್ಕೊಂಡು ಬಂದ್ರು ಅಂತ ಹುಚ್ಚಾಟದ ಹೇಳಿಕೆಗಳನ್ನ ಬಿಟ್ಟು ಕೊನೆ ಪಕ್ಷ ರಾಷ್ಟ್ರ ರಾಜ್ಯವನ್ನ ರಕ್ಷಣೆ ಮಾಡುವಲ್ಲಿ ನಾವು ಪಕ್ಷವನ್ನ ಮೀರಿ ನಿಲ್ಲುತ್ತೇವೆ ಅನ್ನುವಂತಹ ಬದ್ಧತೆಯನ್ನ ಈ ಸರ್ಕಾರ ತೋರಿಸಬೇಕು. ಈ ಸರ್ಕಾರ ಆ ನಿಟ್ಟಿನಲ್ಲಿ ದಿಟ್ಟವಾದಂತಹ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ, ಆ ಕ್ರಮಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ತಕ್ಷಣಕ್ಕೆ ತಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾರೆ.